ದುಡಿದು ಉಣ್ಣೋದು ಬಿಟ್ಟು ಕಂಡೋರ ಮನೆ ದರೋಡೆ ಮಾಡೋ ನಿಮ್ಮಂಥವ್ರಿಗೆ ನಾ ಆಸರಾಗಂಗಿಲ್ಲ. ಅನ್ಯಾಯ ಅತ್ಯಾಚಾರ ದರೋಡೆ ಮಾಡಿದವ್ರಿಗೆ ನನ್ನ ಬಳಿ ಜಾಗನೂ ಇಲ್ಲ. ಭೂಮಿ ಮ್ಯಾಗ ಉಂಡು ಬದುಕೋ ಹಕ್ಕ ಎಲ್ಲರಿಗೂ ಆದ. ದೇವರ ಸೃಷ್ಟಿ ಒಳಗ ಭೂಮಿ, ನೀರ, ಗಾಳಿ ಜಗತ್ತಿನಾಗ ಪ್ರತಿಯೊಬ್ಬರಿಗೂ ಸೇರ್ಯಾದ. ಶ್ರೀಮಂತರು ಇದನ್ನ ತಮ್ಮ ಹಂತ್ಯಾಗ ಇಟ್ಕೊಂಡು ಮೆರಿತಾರ. ಹೊಟ್ಟೆ ಹಸಿದ ಸಾಯೋ ಬಾಯಿಗೆ ಒಂದು ತನ್ನ ಹಾಕೋ ಮನಸ್ಸು ಮಾಡಂಗಿಲ್ಲ. ಅಂಥವ್ರು ಬಲ್ಲಿದ್ದು ಸಂಪತ್ತ ದೋಚಿ ಹೊಟ್ಟೆ ತುಂಬಿಸಿಕೊಳ್ಳೋದ್ರಾಗ ತಪ್ಪೇನೈತಿ? ಯವ್ವ, ನಿನಗೆ ಒದ್ದವನು ಎದಿ ಸೀಳಿ ಅವನು ರಕ್ತದಿಂದ ನಿನ್ನ ಪಾದ ತೊಳಿತೀನಿ ತಾಯಿ. ನನಗೆ ಯಾ ಗಂಡಸ ಮಗ ಹಿಡಿತಾನ ನೋಡ್ತೀನಿ ನಾನು. ಗೆಳೆಯರೇ, ನಮ್ಮ ಕರುನಾಡು ವೀರರ ಭೂಮಿ. ಈ ನಾಡಲ್ಲಿ ಹುಟ್ಟಿದ ಅದೆಷ್ಟೋ ವೀರ ಕಲಿಗಳು ನಮ್ಮ ಭಾರತದ ಇತಿಹಾಸದಲ್ಲಿ ಅಜರಾಮರರಾಗಿ ಉಳಿದಿದ್ದಾರೆ. ಅಂಥವರ ಸಾಲಿಗೆ ಸೇರುವ ಕೇವಲ 24 ವರ್ಷದ ಒಬ್ಬ ಸಾಹಸಿ ಯುವಕನ ವೀರಗಾಥೆಯ ಕಥೆ ಇದು. ಅವನನ್ನು ಕಂಡರೆ ಎದುರಾಳಿಗಳು ನಿಂತಲ್ಲೇ ಗಡಗಡ ನಡುಗು ಬಿಡುತ್ತಿದ್ದರು. ಅವನು ಶೋಷಕರ, ನಿರ್ದಯಿ ಶ್ರೀಮಂತರ ಪಾಲಿಗೆ ಬಿರುಗಾಳಿಯಾಗಿದ್ದ. ಆದರೆ ಅವನು ಬಡವರ, ಶೋಷಿತರ ಪಾಲಿಗೆ ತಂಗಾಳಿಯಾಗಿದ್ದ, ಆಶಾಕಿರಣವಾಗಿದ್ದ. ಅವನೇ ನಮ್ಮ ಭಾರತದ ಕರ್ನಾಟಕದ ರಾಬಿನ್ ಹುಡ್, ವೀರ ಸಿಂಧೂರ ಲಕ್ಷ್ಮಣ. ಸಿಂಧೂರ ಲಕ್ಷ್ಮಣನ ಕಥೆ ಸಾರ. ಸಿಂಧೂರ ಲಕ್ಷ್ಮಣ ಒಬ್ಬ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ. 1898ರಲ್ಲಿ ಜತ್ತ ಸಂಸ್ಥಾನದ ಸಿಂಧೂರ ಎಂಬಲ್ಲಿ, ಅಂದರೆ ಈಗಿನ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಿಂಧೂರ ಎಂಬ ಗ್ರಾಮದೊಳಗೆ ಬೇಡ ಸಮುದಾಯದ ತಂದೆ ಸಾಬಣ್ಣ ನಾಯಕ ಮತ್ತು ತಾಯಿ ನರಸವ್ವ ಎಂಬ ದಂಪತಿಗಳಿಗೆ ಹುಟ್ಟು ಬರ್ತಾನೆ. ಈ ದಂಪತಿಗಳ ಮೊದಲ ಸಾಕು ಮಗನ ಹೆಸರು ರಾಮ ಅಂತ ಇರ್ತದೆ. ನಂತರ ಹುಟ್ಟಿದ ತಮ್ಮ ಈ ಸ್ವಂತ ಸಂತಾನಕ್ಕೆ ರಾಮನ ತಮ್ಮ ಲಕ್ಷ್ಮಣ ಅಂತ ಹೇಳಿ ಹೆಸರಿಡ್ತಾರೆ. ಈ ಲಕ್ಷ್ಮಣನಿಗೆ ಇನ್ನು 2 ಅಕ್ಕಂದಿರಿರ್ತಾರೆ. ಒಬ್ಬರು ಸತ್ಯವ್ವ, ಇನ್ನೊಬ್ಬರು ಸಕ್ರೆವ್ವ. ಈ ಸಕ್ರೆವ್ವನ ಮಗಳೇ ಚಂದ್ರವ್ವ. ಈ ಚಂದ್ರವ್ವಳೇ ಲಕ್ಷ್ಮಣನ ಹೆಂಡತಿ. ಇನ್ನು ಸತ್ಯವ್ವನ ಮಗನಾದ ನರಸಪ್ಪ ಈ ಲಕ್ಷ್ಮಣನಿಗೆ ಬಲಗೈ ಬಂಟನಾಗಿಯೇ ಇದ್ದು ಬಿಡ್ತಾನೆ. ಭೀಮರಾಯ ಆಂಜನೇಯ ಈತನ ಕುಲ ಮತ್ತು ಆರಾಧ್ಯ ದೈವ. ಮೂಲತಃ ಬೇಡ ಸಮುದಾಯಕ್ಕೆ ಸೇರಿದಂತಹ ಲಕ್ಷ್ಮಣ ಒಬ್ಬ ಸಭ್ಯ ಸಂಭಾವಿತ ಯುವಕ. ಜತ್ತ ಸಂಸ್ಥಾನದ ಸರ್ಕಾರದೊಳಗೆ ತಂದೆ ಸಾಬಣ್ಣ ನಾಯಕ ನಡೆಸ್ತಿದ್ದಂತಹ ವಾಲಿಕಾರಿಕೆ ಹುದ್ದೆಯನ್ನು ತಂದೆಯ ಮರಣದ ನಂತರ ಈ ಲಕ್ಷ್ಮಣ ಮುಂದುವರಿಸಿಕೊಂಡು ಹೋಗುತ್ತಿದ್ದ. ಜೊತೆಗೆ ಹೊಲದಲ್ಲಿ ಉಳುಮೆ ಮಾಡಿಕೊಂಡು ಬಂದ ಆದಾಯದೊಳಗೆ ಯಾರ ಮುಂದೇನೂ ಕೂಡ ಕೈ ಚಾಚಲಾರ್ದಂಗೆ ಜೀವನ ಸಾಗಿಸ್ತಿದ್ದ. ಅನ್ಯಾಯ, ಅತ್ಯಾಚಾರ, ದರೋಡೆ, ಅಪರಾಧಗಳು ಅಂತಂದ್ರೆ ಕಿಡಿಕಾರ್ತಿದ್ದ. ಈತ ಹೆಣ್ಮಕ್ಳ ಬಗ್ಗೆ ಬಹಳ ಅಪಾರವಾದಂತಹ ಒಂದು ಗೌರವವನ್ನು ಹೊಂದಿದ್ದ. ದುಡಿದು ಉಣಬೇಕಾಗಿದ್ದು ಗಂಡಸಿನ ಧರ್ಮ ಅಂಥೇಳಿ ತಿಳ್ಕೊಂಡಿದ್ದ. ಬ್ಯಾಟಿ ಆಡೋದು ಬ್ಯಾಡರ ಕುಲದ ಕಸಬಾದ್ರೂ ಗೋಮಾತೆಯನ್ನು ಕೊಲ್ಲುವುದು ಧರ್ಮ ಅಲ್ಲ. ಆದರೆ ಕ್ರೂರ ಪಶುವನ್ನು ಕಂಡ್ರೆ ಬ್ಯಾಟಿ ಆಡದೆ ಬಿಡಂಗಿರ್ತಿರಲಿಲ್ಲ. ಇದು ಈ ಲಕ್ಷ್ಮಣನ ಕುಲನೀತಿಯಾಗಿತ್ತು. ಲಕ್ಷ್ಮಣ ಬಾಲ್ಯದಿಂದಲೂ ಬಹಳ ಶೂರನೂ ಸದೃಢ ದೇಹವುಳ್ಳವನು, ರೂಪವಂತವನು ಆಗಿದ್ದ ಲಕ್ಷ್ಮಣ ಜತ್ತ ಸಂಸ್ಥಾನದೊಳಗೆ ಏರ್ಪಡಿಸ್ತಿದ್ದಂತಹ ಅನೇಕ ಕ್ರೀಡೆಗಳಲ್ಲಿ, ಷರತ್ತುಗಳಲ್ಲಿ ಭಾಗವಹಿಸಿ, ಅಂದರೆ ಕವಣ್ಯಾಗ ಕಲ್ಲು ಹೊಡೆಯುವಂಥ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿ ಅದರೊಳಗೆ ಜಯಶಾಲಿಯಾಗುತ್ತಿದ್ದ. ಈ ಲಕ್ಷ್ಮಣನಿಗೆ ಮಹಾಭಾರತದ ಭೀಮನಿಗೆ ಹೋಲಿಸ್ತಾರೆ. ಯಾಕಂದರೆ
ಅವನು ಬಹಳ ಶಕ್ತಿವಂತವನಾಗಿದ್ದ ಮತ್ತು ಅಷ್ಟೇ ಸುಂದರನೂ ಆಗಿದ್ದ. ಅವನು 10 ಅಡಿ ಗೋಡೆಯನ್ನು ಕೂಡ ಹಾರುವಂತಹ ಸಾಮರ್ಥ್ಯ ಹೊಂದಿದ್ದ. ಓಡಿ ಹೋಗುವಂತಹ ಕುದುರೆಯನ್ನು ಕೂಡ ಬೆನ್ನಹತ್ತಿ ಆ ಕುದುರೆ ಮೇಲೆ ಕುಂದರುವಂತಹ ಶಕ್ತಿ ಹೊಂದಿದ್ದ. ಗಂಡು ಗಲಿ ಹುಲಿಯ ಸಿಂಧೂರ್ ಲಕ್ಷ್ಮಣ್ಣ, ಗಂಡು ಗಲಿ ಹುಲಿಯ ಸಿಂಧೂರ್ ಲಕ್ಷ್ಮಣ್ಣ. ಇಂತಹ ಸ್ವಚ್ಛ ಮುಗ್ಧ ಮನಸ್ಸಿನ ಲಕ್ಷ್ಮಣನನ್ನು ಹೋರಾಟಗಾರನಾಗಿ ಮಾಡಿದ್ದು ಒಂದು ಭೀಕರ ಬರಗಾಲ. ಆ ಸಂದರ್ಭದಲ್ಲಿ ಬಿದ್ದ ಭೀಕರ ಬರಗಾಲ ನಾಡಿನ ಜನತೆಗೆ ಹೊಟ್ಟೆಗೆ ಇಲ್ಲದೆ ಹಸಿವಿನಿಂದ ತತ್ತರಿಸುವಂತೆ ಮಾಡಿತ್ತು. ನಾಡಿಗೆ ಬಂದ ಬರಗಾಲ ಲಕ್ಷ್ಮಣನ ಮನೆಯನ್ನು ಕೂಡ ಮುಟ್ಟಿತು. ಮನೆಯಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದ ಪರಿಸ್ಥಿತಿ ಲಕ್ಷ್ಮಣನ ಕುಟುಂಬಕ್ಕೂ ಬಂತು. ಆದರೂ ಲಕ್ಷ್ಮಣ ಧೃತಿಗೆಡದೆ ಯಾರ ಮುಂದೆಯೂ ಕೈಚಾಚಲಾರದೆ ಮನೆಯಲ್ಲಿ ಇದ್ದ ನೀರನ್ನೇ ಕುಡಿದು ಹೊಟ್ಟೆಯನ್ನು ತುಂಬಿಸಿ ಶಿವ ಅಂತ ಹೇಳಿ ದೇವರ ಹೆಸರು ಹೇಳಿ ಮಲಗುತ್ತಿದ್ದ. ಆದರೆ ಹೊಟ್ಟೆ ಹಸಿವನ್ನು ತಾಳಲಾರದೆ ಈತನ ಸ್ವಾದರ ಹಳೆಯದೇರಾದ ನರ್ಸ್ಯ, ಗೋಪಾಲಿ ಮತ್ತು ಸಾಬು ಅನ್ನಕ್ಕಾಗಿ ಖೇಡ್ ಖಾನಾಪುರದ ಗೌಡರ ಮನೆಯನ್ನು ದರೋಡೆ ಮಾಡಿಬಿಡ್ತಾರೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಅವ್ರನ್ನ ಹಿಡಿಬೇಕಂಥೇಳಿ ಬೆನ್ನು ಹತ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಅವರು ಆಶ್ರಯ ಕೋರಿ ಬಂದಿದ್ದು ಈ ಲಕ್ಷ್ಮಣನ ಮನೆಗೇನೆ. ದರೋಡೆ ಮಾಡಿ ಬಂದ ಅಳಿಯಂದರಿಗೆ ಲಕ್ಷ್ಮಣ ಹೇಳ್ತಾನೆ, ದುಡಿದು ಉಣ್ಣೋದು ಬಿಟ್ಟು ಕಂಡೋರ ಮನೆ ದರೋಡೆ ಮಾಡೋ ನಿಮ್ಮಂಥವ್ರಿಗೆ ನಾ ಆಸರಾಗಂಗಿಲ್ಲ. ಅನ್ಯಾಯ ಅತ್ಯಾಚಾರ ದರೋಡೆ ಮಾಡಿದವ್ರಿಗೆ ನನ್ನ ಬಳಿ ಜಾಗನೂ ಇಲ್ಲ ಅಂಥೇಳಿ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಅವರಿಗೆ ಹೊರಹಾಕಕ್ಕೆ ಹೋಗ್ತಾನೆ. ಜೊತೆಗೆ ಅವರಿಗೆ ಸರ್ಕಾರಕ್ಕೆ ಹಿಡಿದು ಕೊಡ್ತೀನಿ ಅಂಥೇಳಿ ಮುಂದಾಗ್ತಾನೆ. ಆಗ ತಾಯಿ ನರಸವ್ವ ಹೇಳ್ತಾಳೆ, ಏ ಲಕ್ಷ್ಮಣ ನಿಂದ್ರು, ಆಸರ ಕೇಳಿ ಬಂದವ್ರಿಗೆ ಹಿಂಗೆ ಹೊರ ಹಾಕೋದು ಸರಿ ಅಲ್ಲ. ಭೂಮಿ ಮ್ಯಾಲ ಉಂಡು ಬದುಕು ಹಕ್ಕು ಎಲ್ಲರಿಗೂ ಅದ. ದೇವ್ರ ಸೃಷ್ಟಿ ಒಳಗೆ ಭೂಮಿ, ನೀರು, ಗಾಳಿ ಜಗತ್ತಿನಾಗ ಪ್ರತಿಯೊಬ್ಬರಿಗೂ ಸೇರ್ಯಾದ. ಶ್ರೀಮಂತರು ಇದನ್ನು ತಮ್ಮ ಹಂತ್ಯಾಕೆ ಇಟ್ಕೊಂಡು ಮೆರಿತಾರ. ಹೊಟ್ಟೆ ಹಸಿದ ಸಾಯೋ ಬಾಯಿಗೆ ಒಂದು ತನ್ನ ಹಾಕೋ ಮನಸ್ಸು ಮಾಡಂಗಿಲ್ಲ. ಅಂಥವ್ರ ಬಲ್ಲಿದ್ದ ಸಂಪತ್ತು ದೋಚಿ ಹೊಟ್ಟೆ ತುಂಬಿಸಿಕೊಳ್ಳೋದ್ರಾಗ ತಪ್ಪೇನೈತಿ? ಒಬ್ಬರು ಹೊಟ್ಟೆ ಹರ್ಯಾಂಗ ಉಂಡು 100 ಮಂದಿ ಉಪವಾಸ ಸಾಯಂಗ ಆಗಬಾರ್ದು. ಇಂಥ ಕಾಲದಾಗ ಬಡವರಿಗೆ ಸಹಾಯ ಮಾಡಲಾರ ಸರ್ಕಾರ ಇದ್ರೇನು ಫಲ? ಇದರಿಂದ ಪರಿವರ್ತನೆ ಹೊಂದಿದ ಸಿಂಧೂರ ಲಕ್ಷ್ಮಣ ದೇವರ ಸೃಷ್ಟಿಯೊಳಗೆ ಎಲ್ಲರೂ ಸಮಾನರು, ಒಬ್ಬರು ಹೊಟ್ಟೆ ಬಿರಿಯೋ ಹಂಗೆ ಉಂಡು 100 ಜನ ಉಪವಾಸದಿಂದ ಸಾಯಬಾರ್ದು ಅಂತ ಹೇಳಿ ಶ್ರೀಮಂತರು ತಾವಾಗಿಯೇ ಕೊಡಲಿಲ್ಲ ಅಂದ್ರೆ ಅವ್ರ ಕಡೆಯಿಂದ ಕಿತ್ಕೊಂಡು ತಿನ್ನೋದ್ರಾಗ ತಪ್ಪಿಲ್ಲ. ಅಂತಹ ಶ್ರೀಮಂತರಿಂದ ಕಿತ್ತು ಹಸುವಿನಿಂದ ಸಾಯೋ ಬಡ ಜನರಿಗೆ ಹಂಚಬೇಕು, ಸರ್ವರು ಸಮಾನತೆಯಿಂದ ಬಾಳಬೇಕು ಅಂತ ಹೇಳಿ ಒಬ್ಬ ಹೋರಾಟಗಾರನಾಗಿ ಬದಲಾವಣೆ ಹೊಂದಿಬಿಡ್ತಾನೆ. ನಂತರ ಲಕ್ಷ್ಮಣ ತನ್ನ ಅಳಿಯಂದಿರು ಮತ್ತು ಬೇಡ ಸಮುದಾಯದ ಕೆಲ ಯುವಕರನ್ನು ಕರ್ಕೊಂಡು ಬೀಳೂರಿನ ಕುಲಕರ್ಣಿಯ ಅಂಗಡಿಯನ್ನು ದರೋಡೆ ಮಾಡಿಬಿಡ್ತಾರೆ ಮತ್ತು ಅಲ್ಲಿ ದೋಚಿದಂತಹ ಎಲ್ಲ ವಸ್ತುಗಳನ್ನು ಬಡವರಿಗೆ ಹಂಚಿಬಿಡ್ತಾರೆ. ಬಡವರು ಆ ಕುಲಕರ್ಣಿ ಹತ್ತಿರ ಅಡವಿಟ್ಟಂತಹ ಹೊಲ ಮನೆ ಪತ್ರಗಳನ್ನು ಕೂಡ ಅವರು ನಾಶಪಡಿಸ್ತಾರೆ. ಹೀಗೆ ಮೊದಲ ದರೋಡೆಯಲ್ಲಿಯೇ ಲಕ್ಷ್ಮಣ ಬಡವರಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಮಾಡ್ತಾನೆ. ಈ ವೀರ ಸಿಂಧೂರ ಲಕ್ಷ್ಮಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಪಾಲ್ಗೊಂಡ, ಅವನ ಆರ್ಭಟಕ್ಕೆ ಬ್ರಿಟಿಷರು ಹೇಗೆ ಕಂಗಾಲಾಗಿದ್ದರು ಮತ್ತು ನಮ್ಮವರಿಂದಲೇ ಆದ ಮೋಸಕ್ಕೆ ಈ ಸಿಂಧೂರ ಲಕ್ಷ್ಮಣ ಬಲಿಯಾಗಿದ್ದು ಹೇಗೆ ಎಂಬ ಎಲ್ಲ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಇತಿಹಾಸ ಮರೆತ ಈ ವೀರ ಸಿಂಧೂರ ಲಕ್ಷ್ಮಣನ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಒಂದೇ ಮಾತರಂ. ಜೈ ಹಿಂದ್. ಹುಟ್ಟಿ ಬಂದಾನ ಬಹಾದೂರ, ಭೂಮಿ ಮ್ಯಾಲ ಉಳಿಸಿ ಹೋದ ಹೆಸರ ಸಿಂಧೂರ
ಲಕ್ಷ್ಮಣನ ಕತಿ ಸಾರ